ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ಈ ಸುದ್ದಿ ನೋಡುವ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ. ಮುದ್ದೇಬಿಹಾಳ ಪಟ್ಟಣದ ಇಂದಿರಾನಗರದ ನಿವಾಸಿಗಳು ತಮ್ಮ ತಗಡಿನ ಮನೆಗಳನ್ನು ತೆರವು ಮಾಡುವುದನ್ನು ತಡೆ ಹಿಡಿಯಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಕಚೇರಿಯ ಎದುರು ಕೊಳಗೇರಿ ಅಭಿವೃದ್ಧಿ ಮಂಡಳಿ ನೀಡಿದ ಹಕ್ಕು ಪತ್ರ ಹಿಡಿದು ದಿಢೀರನೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ಈ ವೇಳೆ ನಿವಾಸಿಗಳಾದ ರಾಮು ದಳವಾಯಿ ಮಾತನಾಡಿ, ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಮತ್ತು ಪುರಸಭೆಯವರು ಜಂಟಿಯಾಗಿ ಸರ್ವೆ ಮಾಡಿ ನಮಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆಗಳನ್ನು ನೀಡಲಾಗಿದೆ. ಸುಮಾರು ವರ್ಷಗಳಿಂದ ನಾವು ಇಲ್ಲೇ ವಾಸವಾಗಿದ್ದೇವೆ. ಸದ್ಯ ಪುರಸಭೆ ಅಧಿಕಾರಿಗಳು ದಿಢೀರನೆ ಬಂದು ಮಂಡಳಿ ನೀಡಿದ ಹಕ್ಕುಪತ್ರಗಳನ್ನು ಸಹ ಗಮನಿಸದೆ ನಿಮ್ಮ ತಗಡಿನ ಮನೆಗಳು ಅನಧಿಕೃತವಾಗಿವೆ, ಕೂಡಲೇ ಖಾಲಿ ಮಾಡಿ, ಇಲ್ಲದಿದ್ದರೆ ತೆರವುಗೊಳಿಸುವುದಾಗಿ ತಿಳಿಸಿದ್ದಾರೆ. ಈ ನಡೆಯನ್ನ ನಾವು ಖಂಡಿಸುತ್ತೇವೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿ ನೀಡಿದ ಹಕ್ಕುಪತ್ರಗಳನ್ನು ಗಮನಿಸದೆ ಯಾವ ನೋಟಿಸನ್ನು ನೀಡದೆ ನಮ್ಮ ಮನೆಗಳನ್ನು ತೆರವುಗೊಳಿಸಲು ಹುನ್ನಾರ ನಡೆಸುತ್ತಿದ್ದಾರೆ. ಕೂಡಲೇ ಈ ದಬ್ಬಾಳಿಕೆಯನ್ನ ಕೈಬಿಡಬೇಕು. ಇಲ್ಲದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಬೀದಿಗಿಳಿದು ಉಗ್ರ ಹೋರಾಟ ನಡೆಸುತ್ತೇವೆ ಎಂದರು. ಈ ವೇಳೆ ಪರಶುರಾಮ್ ದಳವಾಯಿ, ಸಿದ್ದು ಬಂಟನೂರ್ ಮಾತನಾಡಿ, ಪುರಸಭೆ ಮುಖ್ಯಾಧಿಕಾರಿಗಳು ದಿಢೀರನೆ ಬಂದು ನಮ್ಮ ತಗಡಿನ ಮನೆಗಳನ್ನು ತೆರವುಗೊಳಿಸುವುದಾಗಿ ತಿಳಿಸುತ್ತಾರೆ. ಇದರಿಂದ ನಮ್ಮ ಮನೆಯ ಹೆಣ್ಣು ಮಕ್ಕಳು ಕಂಗಾಲಾಗಿ ಊಟ ನೀರು ಬಿಟ್ಟು ಕುಳಿತಿದ್ದಾರೆ. ಮುಖ್ಯಾಧಿಕಾರಿಗಳನ್ನ ಭೇಟಿ ಮಾಡಲು ಪುರಸಭೆಗೆ ತೆರಳಿದ್ದೆವು. ಅವರಿಲ್ಲದ ಕಾರಣ ತಹಶೀಲ್ದಾರ್ ಕಚೇರಿಯ ಎದುರು ಹೋರಾಟ ನಡೆಸಿ ಮನವಿ ಸಲ್ಲಿಸುತ್ತಿದ್ದೇವೆ. ನಮಗೆ ವಾಸಕ್ಕೆ ಈ ಮನೆಗಳನ್ನ ಬಿಟ್ಟರೆ ಬೇರೆ ಯಾವುದೇ ಮನೆ ಇಲ್ಲ. ಕಡು ಬಡವರಾದ ನಮ್ಮ ಕಷ್ಟಕ್ಕೆ ಹಿರಿಯ ಅಧಿಕಾರಿಗಳು ಕೂಡಲೇ ಸ್ಪಂದಿಸಬೇಕು ಎಂದರು. ಜಂಟಿಯಾಗಿ ಸರ್ವೆ ಮಾಡ್ಯಾರ, ಸರ್ವೆ ಮಾಡಿ ಹಕ್ಕುಪತ್ರ ವಿತರಣೆ ಮಾಡ್ಯಾರ. ವಿತರಣೆ ಮಾಡಿ ನಾವು ಅಲ್ಲಿ ಶೆಡ್ ವಾಸ ಮಾಡ್ಕೊಂಡಿದ್ದೀವಿ. 20 ವರ್ಷದಿಂದ ಅದೀವಿ. ಈಗೇನಿದೆ ಸಚಿವ ಪಕ್ಷ ಮಧ್ಯಾಹ್ನ ಬಂದು ನಿಮ್ಮ ಶೆಡ್ ಅಧಿಕೃತ ಅದಾವು, ನಾವು ಸಾಫ್ ಮಾಡ್ತೀವಿ ಅಂತ ಹೇಳಿ ಜಂಟಿಯಾಗಿ ಕರೆದು ಹಾಕೊಂಡು ಸಚಿವ ಕರೆದಾಗ ಶ್ರಮ ಬೋರ್ಡಿಂದ ಹಕ್ಕುಪತ್ರ ಕೊಟ್ಟಾರ್ರಿ. ನಾವು ಮೊದಲಿಂದ ಅಲ್ಲೇ ವಾಸ ಇದೀವಿ. ನಾವು ಬಡ್ರದೀವಿ, ನಮ್ಮ ಮನೆ ಕಟ್ಟದಾಗಿಲ್ಲ, ಶೆಡ್ನಾಗ ವಾಸ ಮಾಡತ್ತೀವಿ. ಅವ್ರು ಏನೈತಿ ತಗೊಳ್ತಂದ್ರೆ ನಾಳೆಗೆ ಬಂದು 5 ಗಂಟೆ ನಿಮ್ಮ ಶೆಡ್ಡು ತೆರವುಗೊಳಿಸ್ತ ಅಂತ ಹೇಳ್ತಾರೆ. ನಾವು ಹೋರಾಟ ಹಮ್ಮಿಕೊಂತೀವಿ. ಈ ಚೀಫ್ ಆಫ್ ಸರ್ ಗಮನ ತರೋದೇನಂದ್ರೆ ನಮ್ಮ ತಾಬ್ರದ್ದು ಹೇಳಾರ ತೆರವುಗೊಳಿಸ್ತೀನಿ ಅಂತ ಹೇಳ್ತಾರೆ. ನಮ್ಮ ತಾದೇನು ಮಾಡತ್ತಾರೆ ಚೀಫ್ ಆಫ್ ಸರ್ ಕಿತ್ತು ಮಾಡ್ತಾರೆ. ಹಾಂ, ಅಲ್ಲಿ ಬಂದು ನಮ್ಗೆ ಎನ್ಕ್ವೈರ್ ಮಾಡ್ಲಾಕ ಎನ್ಕ್ವೈರ್ ಮಾಡಿದ್ದು ಏನು ತಪ್ಪು ನಾವು ಆಲ್ರೆಡಿ ಆದೇಶ ಮಾಡ್ಯಾರ. ಅಲ್ಲಿಂದ ಸ್ಲಮ್ ಬಿಲ್ಡಿಂಗ್ ಆದೇಶ ಮಾಡ್ಯಾರ, ಅಲ್ಲಿ ಮುನ್ಸಿಪಾಲಿಟಿ ಆದೇಶ ಮಾಡ್ಯಾರ. ಅಲ್ಲಿ ಏನು ಹಕ್ಕುಪತ್ರ ಎಲ್ಲ ಖರೀದಿ ಎಲ್ಲ ಬಾಣಿ ಎಲ್ಲ ಕೊಟ್ಟಿವಿ. ಈ ಸದ್ಯ ಏನಂದ್ರೆ ಉತ್ತಾರಿ ಕೊಡು ಅಂತೇಳಿ ಆಲ್ರೆಡಿ ಹೇಳಿದ್ರು ಕೂಡ ಇವರು ಉತ್ತಾರಿ ಕೊಡಾಕ್ತಾರಿಲ್ಲ ರಾಜಕೀಯ ಗುಮ್ಮುಖದಿಂದ. ಇಲ್ಲಿ ನೋಡಿ, ಇದೆಲ್ಲ ಸರ್ವೆ ನಂಬರ್ ಎಲ್ಲ ಕರೆದಾಗ ಚೆಕ್ ಬಂದು ಸರ್ವೆ ನಂಬರ್ ಎಲ್ಲ ಆಗ್ಯಾವ, ಎಲ್ಲ ಅದಾವು. ಏನು ತಾಬಡ್ದು ಹೇಳಾರ ಬೆಳಗ್ಗೆ 5 ಗಂಟೆಗೆ ಬಂದು ನಮ್ಮ ಕಿತ್ತು ಹೋಗ್ಬಿಡ್ತೀನಿ ಅಂತೇಳಿ ಹೋಗಿದ್ದಾರೆ. ನಾವು ಹಂಗಾಗಿ ಹೋರಾಟ ಮಾಡ್ಕೊಂಡಿವಿ. 20 ವರ್ಷದಿಂದ ನಾವು ಶೆಡ್ನಾಗ ನಾವು ಬಡ್ರದು ನಮ್ಮ ಮನೆ ಕಟ್ಟದಾಗ ಏನ್ ಆಯ್ತಪ್ಪ ಅಂತಂದ್ರೆ ಅದಕ್ಕೆಲ್ಲ ಮನೆಯಾರು ಇಲ್ಲಿ ಮುಖ್ಯಾಧಿಕಾರಿನೇ ಅವರು ಗಣಗಾರರು. ನಾವು ಬಡ್ರದು ಏನು ಮಾಡೋಕ್ಕೂ ಹೆಸಲ್ಲ, ಮನೆ ಕಿತ್ತ ನಾವು ಊಟ ಹಾಕೊಂಡು ಸಾಕು, ನಾವು ಹೆಸಲ್ಲ. ನಮ್ಮದು ಅಜೆಂಡಾ ನಮಗೆ ಈಗ ಚೀಫ್ ಆಫೀಸರ್ ಬಂದು ತೆರವುಗೊಳಿಸ್ತೀವಿ, ಮತ್ತೆ ಹಿಂಗೆ ಎಲ್ಲ ಶೆಡ್ಗಳನ್ನ ಇದು ಮಾಡ್ತೀವಿ ಅಂತ ಹೇಳತ್ತಿರ್ತಾರೆ. ಏಕಾಏಕಿ ಒಮ್ಮೆ ಶೆಡ್ ಕಿತ್ತೀವಿ ಅಂತಂದ್ರೆ ಅದಕ್ಕೊಂದು ನೋಟಿಸ್ ಕೊಡ್ಬೇಕಾಗುತ್ತೆ. ಒಂದು ನೋಟಿಸ್ ಇಲ್ಲ, ಏನೂ ಇಲ್ಲ. ನಮ್ಗೆ ಹಂಗೆ ಬಂದು ಹೆದರಿಕೆ ಹಾಕಿ ಅವ್ರ ಹೆಣ್ಮಕ್ಳೆಲ್ಲ ಊಟ ಸಹಿತ ಮಾಡಿದ್ರು ಸರ್. ಹಂಗೆ ಹುಣ್ಣ ಕುಂತ್ಬಿಟ್ಟಿದ್ರು ಅವರು. ನಮಗೂ ಕೆಲ್ಸಕ್ಕೆ ಹೋಗಿದ್ವಿ. ಕೆಲಸದಿಂದ ಬಂದ ತಕ್ಷಣ ಹೇಳಿದ್ರು, ಇಲ್ಲ ನಾಳೆ ಬಂದು ಶೆಡ್ ಎಲ್ಲ ತೆರವುಗೊಳಿಸ್ತಾರೆ ಬಂದಿದ್ರು ಅಂತ ಹೇಳಿದ್ರು. ಚೀಫ್ ಆಫೀಸರ್ ಬಂದಿದ್ರು ಅಂದ್ರೆ ಏನು ಲೆಟರ್ ಗಿಟ್ರಿ ಏನು ಕೊಟ್ಟಾರ ಅಂತ ಹೇಳಿದ್ರು. ಏನು ಲೆಟರ್ ಗಿಟ್ರಿ ಏನೂ ಇಲ್ಲ, ಮತ್ತೆ ಹಿಂಗೆ ತೆರವುಗೊಳಿಸ್ತೀವಿ ಅಂತ ಹೇಳಿದ್ರು ಅಂದರು. ಅದಕ್ಕೆ ನಾವು ಇಲ್ಲಿ ಚೀಫ್ ಆಫೀಸರ್ಗೆ ಭೇಟಿ ಆಗಬೇಕಂತ ಬಂದಿದ್ದೀವಿ ಸರ್. ನಾವು ಬರೋಣ ಈಗ ಒಂದು 2-3 ಸಲ ಆಯ್ತು ಬರಾಕತ್ತೆ. ಅಂದರೆ ಒಂದು ಶೆಡ್ಗಳನ್ನು ತೆರವುಗೊಳಿಸ್ಬೇಕು, ಮತ್ತು ಅಲ್ಲಿದ್ದು ಎಲ್ಲ ಶೆಡ್ಗಳು ತೆಗಿಬೇಕಪ್ಪ ಅಂತಂದ್ರೆ ಅವರೊಂದು ಮುನ್ಸಿಪಾಲಿಟಿಯಿಂದ ಒಂದು ಲೆಟರ್ ಕಳಿಸ್ಬೇಕಾಗುತ್ತೆ. ಕಳಿಸೇ ಸರ್, ನಮ್ಗೇನು ಗುರ್ತೇ ಇಲ್ಲ. ಒಮ್ಮೆ ನಾಳೆ ಬೆಳಗ್ಗೆ 5 ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರೆ ಸರ್. ಶೆಡ್ ಎಲ್ಲ ಇಂದ್ರನಗರ ಅದಾವ ಸರ್, SSM ಹೈಸ್ಕೂಲ್ ಹತ್ರ ಸರ್. ಎಷ್ಟು ಒಂದು 40-45 ಆಗ್ತಿರ್ಬೋದು. ನಮ್ಗೆ 20 ವರ್ಷ ನಾವು ಅಲ್ಲಿ ಶೆಡ್ ಹಾಕೊಂಡು ಅದೀವ್ರಿ. ಈಗ ಎಲ್ಲ ತಹಸೀಲ್ದಾರ್ ಆಫೀಸ್ದಾಗ ಬಂದು ನಾವು ಕರ್ದು ಹಾಕ್ಕೊಂಡು ಹೋಗಿವಿ. ಈಗ
ಈಗ ಒಮ್ಮಲ್ಗೆ ಬಂದು ಕಿತ್ತು ಶೆಡ್ ಅಂತಂದ್ರೆ ನಾವೆಲ್ಲಿ ಹೋಗ್ಬೇಕ್ರಿ? ನಾವು ಜೀವ ತಕ್ಕ ಸತ್ಯ ಇದೀವಿ, ಇಲ್ಲಿ ಬಂದು ಕೇಸಿ ನಾವು ಹೋರಾಟ ಮಾಡ್ತೀವಿ ನೋಡ್ರಿ. ಮತ್ತೇನು ಹೇಳ್ಬೇಕ್ರಿ? ಇಷ್ಟರು ಬಂದಿರಿ, ನಾವು ಕೆಲ್ಸಕ್ಕೆ ಹೋದಾರೆ ಎಲ್ಲರೂ ಬಿಟ್ಟು ಕೇಸಿ, ಮತ್ತು ಮುನ್ಸಿಪಾಲ್ಟಿಯವರು ಎಲ್ಲರೂ ಮತ್ತು ಹಕ್ಕಪತ್ರ ಕೊಟ್ಟಾರ, ಎಲ್ಲ ಕೊಟ್ಟಾರ, ಮತ್ತು ಏಕಾಏಕಿಲೆ ಬಂದು ಹಿಂಗೆ ಮಾಡ್ತೀನಿ ಅಂದ್ರೆ ನಾವೇನು ಹೇಳ್ಬೇಕ್ರಿ? ಮತ್ತೆ ಎಲ್ಲರೂ ಹೆಣ್ಮಕ್ಳು ದುಡ್ಕೊಂಡು ತಿನ್ನಕ್ಕೆ ಹೋಗಿರ್ತೀವಿ, ನಮಗೆ ತಗೋದಾಗಿರ್ತಿಲ್ಲ, ಅಷ್ಟೇ ಶೆಡ್ ಹಾಕೊಂಡಿದ್ದೀವಿ ನಾವು. ಮತ್ತು ಒಮ್ಮೆಲೆ ಕಟ್ಕೊಂಡು ಇರೋಕ್ಕಾಗುತ್ತೇನ್ರಿ? ಯಾಕೆ ಆಗಂಗಿಲ್ಲ. ಮತ್ತೆ ನಾವು ನಮ್ಗೆ ಎಷ್ಟು ಅನುಕೂಲ ಬರ್ತದೆ ಅಷ್ಟು ಮಾಡ್ಕೊಂಡಿದ್ದೀವಿ. ಈಗ ಅಲ್ಲಿಗೆ ಬಂದು ನಾಳೆ ತೆಗೆದು ಹೋಗ್ತೀನಿ ಅಂದ್ರೆ ನಾವು ಇದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ರಿ. ನಮ್ಗೇನು ಅವ್ರು ಒಪ್ಪಿಗೆ ಕೊಡ್ಬೇಕು ಅಂತ. 2021ರಲ್ಲಿ ಸ್ಲಂ ಬೋರ್ಡ್ ಅಧಿಕಾರಿಗಳು ಮತ್ತು ಪುರಸಭೆ ಅಧಿಕಾರಿಗಳು ಜಂಟಿ ಸರ್ವೆ ಕೈಗೊಂಡು ಕರ್ನಾಟಕ ಸರ್ಕಾರದ ಸಚಿವಾಲಯ ನಗರಾಭಿವೃದ್ಧಿ ಇಲಾಖೆಯ ಆದೇಶ ಸಂಖ್ಯೆ NE-73 JEL 2020 ದಿನಾಂಕ 18/2/2021 ಆದೇಶದಂತೆ ನಮ್ಮಿಂದ ಹಣವನ್ನ ಭರಣೆ ಮಾಡಿಕೊಂಡು ನಮಗೆ ಹಕ್ಕು ಪತ್ರ ವಿತರಿಸಿದ್ದು ಮತ್ತು ನೋಂದಣಿ ಪತ್ರವನ್ನ ನೀಡಿದ್ದು, ಉತ್ತರ ನೀಡಲು ಅರ್ಜಿ ಸಹ ನೀಡಿರುತ್ತೇವೆ. ಕೂಲಿ ನಾಲಿ ಮಾಡಿ ಬದುಕುವ ಪರಿಸ್ಥಿತಿ ನಮ್ಮದಾಗಿದ್ದು, ಈ ಮನೆಗಳನ್ನು ತೆರವುಗೊಳಿಸಿದರೆ ನಮಗೆ ವಾಸಿಸಲು ಯಾವುದೇ ಸೂರುಗಳಿಲ್ಲ. ಕಾರಣ ಹಕ್ಕು ಪತ್ರಗಳನ್ನು ಪರಿಶೀಲಿಸಿ ನಮಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ವಿನಂತಿಸುತ್ತೇವೆ ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಪ್ರತಿಭಟನೆಯಲ್ಲಿ ಎಂಡಿ ಉಪದನ್ನಿ, ಸೀತಾರಾಮ್ ತಳ್ಳಿ, RH ಕುಂಟೋಜಿ, ಸೂರೆ ಮುರಾಳ್, PM ಚಲವಾದಿ, SB ಬೂದಿಹಾಳ್, ನಿಂಗವ್ವ, ಅಶ್ವಿನಿ ಚಲವಾದಿ, ಭಾಗಮ್ಮ ಬಿರಾದಾರ್, ಮಲ್ಲಮ್ಮ ಇಸ್ಲಾಂಪುರ್, ರವಿ ಚಲವಾದಿ, ಶಂಕರಪ್ಪ ಮಾದರ್, ಅಶೋಕ್ ಬಿರಾದಾರ್, ಹನೀಫ್ ಮುಲ್ಲಾ, ಶಂಕರಪ್ಪ ಮಾದರ್, ಬಾಬರ್ ಶಹಾಪುರ್, ಆಸಿಫ್ ಕುಂಟೋಜಿ ಸೇರಿದಂತೆ ಮತ್ತಿತರರು ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಕರ್ನಾಟಕ ಸರ್ಕಾರದ ಸಚಿವಾಲಯ ನಗರಾಭಿವೃದ್ಧಿ ಇಲಾಖೆಯ ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಆದೇಶದಂತೆ ಆದೇಶ ಸಂಖ್ಯೆ ನಗರಾಭಿವೃದ್ಧಿ ಇಲಾಖೆ 73 GEL 2020 ದಿನಾಂಕ 18/2/2021 ಅನ್ವಯ ಸರ್ಕಾರದ ಮಾರ್ಗಸೂಚಿಯಂತೆ ನಮ್ಮಿಂದ ಹಣವನ್ನು ಭರಣೆ ಮಾಡಿಕೊಂಡು ನಮಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್.